ನಗೆಗಾರರಾದ ಬೇಂದ್ರೆಯವರು ಎಷ್ಟೋ ನಗೆ ಹಾಡುಗಳನ್ನೂ ಬರೆದಿರುತ್ತಾರೆ. ಅವುಗಳನ್ನು ಕುರಿತಂತೆ ಒಂದೆರಡು ಮಾತುಗಳು. ನಗೆ ಹಾಡುಗಳಲ್ಲಿ ಮೊದಲನೆಯದು ಕಸ ಪೊರಕೆ. ಕಸ ಪೊರಕೆ. ಈ ಹಿಂದೆ ನೋಡಿದ ಕಸ ಪೊರಕೆ ಪ್ರಬಂಧಕ್ಕೂ ಕಸ ಪೊರಕೆಯನ್ನು ಕುರಿತ ಈ ಕವನಕ್ಕೂ ಅಜಗಜಾಂತರ ಅಷ್ಟೇ ಸಾಮ್ಯತೆಯೂ ಇದೆ. ಈ ಕಸಪೊರಕೆ ಮೇಲ್ನೋಟಕ್ಕೆ ನಗೆ ಹಾಡು ಎನಿಸಿದರೂ ಓದುತ್ತಾ ಓದುತ್ತಾ ಅದರೊಳಗೆ ಅಡಗಿರುವ ದಾರ್ಶನಿಕತೆಯ ಅರಿವಾಗುತ್ತದೆ. ಕಸಪೊರಕೆ ಕಸಪೊರಕೆ ಧ್ವಜವೆತ್ತಿ ಮೇಲಕ್ಕೆ ಹೊರಟಿಹುದು ಈ ಜಗದ ಶುದ್ಧೀಕರಣಕ್ಕೆ. ಇದು ಅಹಿಂಸಾ ಯುದ್ಧ. ಶುದ್ಧನಿದ್ದವ ಗೆದ್ದ, ಇಲ್ಲದವ ತುತ್ತಾದ ಮನದ ಮರಣಕ್ಕೆ. ಕಡಲ ನುಡುಗುವುದಕ್ಕೆ ಒಬ್ಬ ಯಾವುದೋ ಮುದಕೆ ಹಿಡಿದ ಕಸಪೊರಕೆ ಇದು. ಇದರ ದಾಯಾದಿ ಅಂತರಿಕ್ಷವ ನುಡುಗುತ್ತಿರುವ ಬೆಳಕಿನ ಪಿಡುಗು. ಧೂಮಕೇತು ಅನಾದಿ, ಇದರದೇ ಹಾದಿ. ಮನೆಯೊಳಿದೆ ಇಲ್ಲಣವು, ಮೊಗದೊಳಿದೆ ತಲ್ಲಣವು, ಹಸನಾಗಿ ಗುಡಿಸಲಿಕ್ಕೆ ಬೇಕು ಕಸಪೊರಕೆ. ಮನೆಯೊಳಿದೆ ಇಲ್ಲಣವು, ಮೊಗದೊಳಿದೆ ತಲ್ಲಣವು, ಹಸನಾಗಿ ಗುಡಿಸಲಿಕ್ಕೆ ಬೇಕು ಕಸಪೊರಕೆ. 7 ತಲೆಮಾರಿನಲ್ಲಿ ಬಂದ ಕಸ ಹಾರುವಲಿ, ಗಾಳಿಯೊಲು ಬೀಸಿದರೆ ಕಸಪೊರಕೆ ಹರಕೆ. ಹರಟೆಯಲ್ಲಿ ಬರುವ ಕಸಪೊರಕೆಯು ಶುದ್ಧೀಕರಣವನ್ನೇ ಮಾಡುತ್ತದೆ. ಆದರೆ ಶುದ್ಧಿಯ ನಂತರ ಮೂಲೆ ಸೇರುತ್ತದೆ ಎಂದು ಹೇಳುವ ಕವಿ ಇಲ್ಲಿ ಪೊರಕೆ ಧ್ವಜದಂತೆ ಮೇಲೆತ್ತಿ ಈ ಜಗದ ಶುದ್ಧೀಕರಣಕ್ಕೆ ಹೊರಟಿದೆ ಎನ್ನುತ್ತಾರೆ. ಇಡೀ ಪ್ರಪಂಚವನ್ನೇ ಶುದ್ಧ ಮಾಡ ಹೊರಟಿರುವ ಈ ಪೊರಕೆ ಅಹಿಂಸಾ ತತ್ವವನ್ನೇ ತನ್ನ ಆಯುಧವನ್ನಾಗಿಸಿದೆ. ಅಂದರೆ ಇಲ್ಲಿ ಗಾಂಧಿವಾದವನ್ನು ಮುಂದಿಡುತ್ತಿದ್ದಾರೆ ಎಂಬುದು ನನ್ನ ಅನಿಸಿಕೆ. ನಮ್ಮ ದೇಶವನ್ನು ತುಂಬಿರುವ ಬ್ರಿಟಿಷರೆಂಬ ಕಸವನ್ನು ಅಹಿಂಸೆ ಎಂಬ ಆಯುಧದಿಂದ ಶುದ್ಧಿ ಮಾಡಲು ಹೊರಟವರು ಗಾಂಧೀಜಿ. ಇಲ್ಲಿ ಸತ್ಯಕ್ಕೆ ತಮ್ಮನ್ನು ತಾವು ಒಳಗು ಮಾಡಿಕೊಂಡು ಅಹಿಂಸಾ ತತ್ವವನ್ನು ಪಾಲಿಸಿದ ಗಾಂಧೀಜಿ ಜಯವನ್ನು ಕಂಡರು. ಹಿಂಸಾವಾದಿಗಳಾದ ಬ್ರಿಟಿಷರು ಅದನ್ನು ಎದುರಿಸಲಾರದೆ ತಮ್ಮ ಗೌರವದೊಂದಿಗೆ ಅಧಿಕಾರವನ್ನೂ ಕಳೆದುಕೊಂಡರು. ದೈಹಿಕವಾಗಿ ಅವರನ್ನು ಕುಗ್ಗಿಸುವ ಬದಲು ಮಹಾತ್ಮ ಗಾಂಧೀಜಿ ಬ್ರಿಟಿಷರ ನೈತಿಕ ನೆಲೆಗೆ ಲಗ್ಗೆ ಹಾಕಿದರು. ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಬಲಹೀನರನ್ನಾಗಿ ಮಾಡಿದರು. ಮುಂದಿನ ಚರಣದಲ್ಲಿ ಕವಿ ಅನುಭವ ಪಕ್ವವಾದ ಮುದುಕಿ ಸಮುದ್ರವನ್ನು ಬುಡಮೇಲು ಮಾಡಿ ಅದರಲ್ಲಿರುವ ವಿಷವೆಂಬ ಕಸವನ್ನು ಗುಡಿಸಿ ಅಮೃತವನ್ನು ಜಗತ್ತಿಗೆ ನೀಡಲು ಪೊರಕೆ ಹಿಡಿದು ನಿಂತಿದ್ದಾಳೆ ಎನ್ನುತ್ತಾರೆ. ಕಡಲಿನ ತಳಕ್ಕೆ ಹೋದರೆ ಮುತ್ತು ಸಿಕ್ಕುತ್ತದೆ. ಅದೇ ಕೆಲಸವನ್ನು ನಮ್ಮ ಪಾರಂಪರಿಕವಾಗಿ ಬಂದ ಸನಾತನ ಧರ್ಮ ಮಾಡತೊಡಗಿದೆ. ಹಿಂದೂ ಧರ್ಮದ ಔನ್ನತ್ಯವನ್ನು ಜಗತ್ತಿಗೆ ಎತ್ತಿ ತೋರಿಸುವ ಪ್ರಯತ್ನ ಮಾಡಿದೆ. ನಮ್ಮ ಸನಾತನ ಧರ್ಮ ಎಷ್ಟು ಹಳತು ಎನ್ನುವುದಕ್ಕೆ ಬೇಂದ್ರೆ ಇಲ್ಲಿ ಮುದುಕಿಯ ಪ್ರತಿಮೆಯನ್ನು ಉಪಯೋಗಿಸುತ್ತಾರೆ. ಆದರೆ ಅಮೃತವನ್ನು ಜಗತ್ತಿಗೆ ಉಣಿಸುವ ಅವಳ ಕೆಲಸ ಅಷ್ಟು ಸುಲಭತರವಾಗಿಲ್ಲ. ಇವಳು ಮಾಡುವ ಕೆಲಸವನ್ನೂ ದ್ವೇಷಿಸುವ ದಾಯಾದಿ ಅಂತರಿಕ್ಷವನ್ನು ಗುಡಿಸ ಹೊರಟಿರುವ ಧೂಮಕೇತು. ಅದೇ ಬ್ರಿಟಿಷ್ ಸಾಮ್ರಾಜ್ಯ. ಅನಿಷ್ಟ ಸಂಕೇತವಾಗಿರುವ ಧೂಮಕೇತುವನ್ನು ಕವಿ ಮುದುಕೆ ಹಿಡಿದಿರುವ ಪರಕೆಯ ದಾಯಾದಿ ಎಂದಿದ್ದಾರೆ. ಕಾರಣ ದಾಯಾದಿಗಳು ಪರಸ್ಪರ ದ್ವೇಷವನ್ನೇ ಉಣಬಡಿಸುವವರು. ಧೂಮಕೇತು ನಮಗೆ ಅನಿಷ್ಟದ ಸಂಕೇತ. ಮಲಿನತೆಯನ್ನು ತೊಡೆದು ಜಗತ್ತನ್ನು ಸುತ್ತಿರುವ ಅಂಧಕಾರವನ್ನು ಬಿಡಿಸುವ ಪ್ರಯತ್ನ ಮುದುಕೆಯದು. ಆದರೆ ಅಂತರಿಕ್ಷವನ್ನು ಗುಡಿಸ ಹೊರಟಿರುವ ಧೂಮಕೇತು ಬೆಳಕಿಗೆ ಶತ್ರು. ನಮ್ಮನ್ನು ಆವರಿಸಿರುವ ಅಜ್ಞಾನ, ಮೂಢನಂಬಿಕೆಗಳೆಂಬ ಕತ್ತಲೆಯ ಸಂಕೇತ ಸನಾತನ ಧರ್ಮದ ಬೆಳಕನ್ನು ತನ್ನ ಬಾಲದ ಕತ್ತಲೆಯಲ್ಲಿ ಮುಳುಗಿಸಲು ಯತ್ನಿಸಿದೆ. ಅದನ್ನು ಮೀರಿ ನಮ್ಮ ಧರ್ಮ ಬೆಳೆಯಬೇಕು, ಬೆಳೆಯುತ್ತದೆ ಎಂಬುದು ಕವಿಯ ಆಶಯ. ಮನೆಯಲ್ಲಿ ಇಲ್ಲಣ, ಮನದಲ್ಲಿ ತಲ್ಲಣ ಎರಡೂ ಶುದ್ಧಿಯಾಗಬೇಕಾದರೆ ಕಸಪೊರಕೆಯ ಅಗತ್ಯವಿದೆ. ಭೌತಿಕ ಶುದ್ಧೀಕರಣದ ಜೊತೆಗೆ ನಮ್ಮ ಮನಸ್ಸುಗಳು ವಿಕಾಸಗೊಳ್ಳಬೇಕು. ಇದನ್ನು ಸಾಧಿಸಬೇಕಾದರೆ ಮುದುಕಿ ಹಿಡಿದಿರುವ ಪೊರಕೆಯ ಅಗತ್ಯವಿದೆ.
ಏಳೇಳು ತಲೆಮಾರುಗಳಿಂದಲೂ ನಾವು ತುಂಬಿಕೊಂಡಿರುವ ಮೌಢ್ಯದ ಕಸವನ್ನು ಗುಡಿಸಬೇಕಾದರೆ ನವಿರಾದ ಹೃದಯಕ್ಕೆ ಹತ್ತಿರವಾದ ಗಾಳಿಯಂತೆ ಬೀಸಬೇಕು ಕಸಪೊರಕೆ. ನಮ್ಮಲ್ಲಿಯ ಮೌಢ್ಯತೆಯನ್ನು ನವಿರಾದ ರೀತಿಯಲ್ಲಿ ತಿಳಿಸಬೇಕಾಗಿದೆ ಸಕ್ಕರೆ ಲೇಪಿತ ಔಷಧಿಯಂತೆ. ಆಗ ನಮ್ಮೆಲ್ಲ ಅಂಧವಿಶ್ವಾಸಗಳ ಮೌಢ್ಯದ ಶುದ್ಧೀಕರಣವಾಗಲು ಸಾಧ್ಯ. ಅದಕ್ಕೆ ಕವಿ ಹೇಳುತ್ತಾರೆ, ಇದರ ಶುದ್ಧೀಕರಣ ಕ್ರಿಯೆಯಲ್ಲಿ ಮನಸ್ಸು ಶುದ್ಧಿ ಇರುವವನೊಬ್ಬನೇ ಗೆಲ್ಲುವವನು. ಅಮೆರಿಕದ ವಿಶ್ವನಾಥ ಶರ್ಮರು ಈ ರೀತಿ ಅಭಿಪ್ರಾಯಪಡುತ್ತಾರೆ. ಅವರು ಮೇರು ಪರ್ವತಕ್ಕೆ ಕಟ್ಟುವ ಆದಿಶೇಷನನ್ನು ಕಸ ಪೊರಕೆಯ ದಾಯಾದಿ ಎನ್ನುತ್ತಾರೆ. ಕುಂಡಲಿನಿ ಶಕ್ತಿಯಿಂದ ನಮ್ಮ ಮನ ಸಮುದ್ರದ ಮಂಥನವಾಗಬೇಕಾಗುತ್ತದೆ. 7 ತಲೆಮಾರುಗಳಿಂದ ಬಂದ ಕಸ ಎನ್ನುವುದು ಕರ್ಮದ ಸಂಕೋಲೆ. ಅದನ್ನು ಕುಂಡಲಿನಿ ಎನ್ನುವ ಸಲಕರಣೆ ತೊಡೆಯಬೇಕು. ಆಗ ಅದು ನಮಗೆ ವರವಾಗುತ್ತದೆ. ಮನೆಯಲ್ಲಿದೆ ಇಲ್ಲಣವು, ಅಂದರೆ ದೇಹದಲ್ಲೇ ಮೋಕ್ಷ ಕೊಡುವ ಶಕ್ತಿ ಇದೆ. ಆದರೆ ಕರ್ಮದಿಂದ ತಲ್ಲಣವಿದೆ. ಅದನ್ನು ಹೋಗಲಾಡಿಸಲು ಏಳಬೇಕು ಈ ಕುಂಡಲಿನಿ ಶಕ್ತಿ. ಇನ್ನು ಈ ಪುಸ್ತಕದಲ್ಲಿ ಇರದ ನಗೆ ಹಾಡುಗಳಲ್ಲೇ ಒಂದಾದ ಈ ಕೆಳಗಿನ ಕವಿತೆಯನ್ನು ನೋಡೋಣ. ಮುನ್ನುಡಿ ಬರೆದ ಮಾನ್ಯ ಮಹಿಷಿಯವರು ಈ ಕವಿತೆಯ ಬಗೆಗೆ ಪ್ರಸ್ತಾಪ ಮಾಡಿರುತ್ತಾರೆ. ಕುರುಡಿರಲಿ ಮೆಳ್ಳಿರಲಿ ಕಪ್ಪು ಕನ್ನಡಕವಿರೆ, ನಯನಗಳನ್ನು ಏನು ಬಣ್ಣಿಸಲಿ ಮಣ್ಣು. ಏನು ತಲೆ ಬಣ್ಣಿಸಲಿ ತಿಗಳಿ ಮೇಯುವ ಹೊಲವ ಕಲಪನ್ನು ಕಾಣವೆ ನನ್ನ ಕಣ್ಣು. ತುಟಿಗಳನ್ನು ಬಣ್ಣಿಸಲೇ ತುಂಬೆಲ್ಲ ತಂಬೂಲವು, ಹಲ್ಲುಗಳ ಬಣ್ಣಿಸಲೇ ನಿನ್ನಬಹುದೋ. ಸಾರಣೆಯ ಕಾರಣೆಯ ಗಲ್ಲಗಳ ಬಣ್ಣಿಸಲೇ ಆ ಬಣ್ಣನೆಯು ನಿನ್ನದಹುದೋ. ಬಣ್ಣದ ಬೀಸಣಿಕೆ ಕೈ ಬೀಸಿ ನಡೆದಾಗ ಕೈವಸ್ತ್ರವನ್ನು ಬಣ್ಣಿಸಲೇ ನಾನು. ಮೊಚ್ಚ ಮುಚ್ಚಿರಲಾಗಿ ಅಡಿಯಡಿಯ ಬಣ್ಣನೆಯು ರವಿ ಇರಲಿ ಕವಿ ಇರಲಿ ಸಾಧ್ಯವೇನು. ಅಂಗಾಂಗ ವ್ಯಂಗ್ಯವಿರಬಹುದು, ಇರದಿರಬಹುದು ವ್ಯಂಗ್ಯ ಕಾವ್ಯದ ಹಾಗೆ ನಿನ್ನ ಮಾಟ. ನಿನ್ನ ಮೈಯನ್ನೆಲ್ಲ ನೀನೇ ಬಣ್ಣಿಸಿಕೊಂಡೆ, ಬೇರೆ ಬಣ್ಣನೆ ಬರಿಯ ಬಣ್ಣದಾಟ. ಈ ನಗೆ ಕವನದಲ್ಲಿ ವ್ಯಂಗ್ಯದ ಚಾಟಿ ಏಟು ಇದ್ದರೂ ಅದು ನಗುವನ್ನು ಉಕ್ಕಿಸುತ್ತದೆ ಅಲ್ಲವೇ. ಇದರಲ್ಲಿ ಸಹಾನುಭೂತಿಯ ಲವಲೇಶವೂ ಇಲ್ಲ. ಕಣ್ಣು ಹೇಗಿದೆ ಎಂಬುದನ್ನು ನೋಡಲು ಅವಕಾಶ ಸಿಕ್ಕರೆ ತಾನೇ ಅದು ಹೇಗಿದೆ ಎಂದು ಬಣ್ಣಿಸುವುದು. ದೃಷ್ಟಿಯನ್ನು ಮುಚ್ಚುವ ಕಪ್ಪು ಕನ್ನಡಕವನ್ನು ಹಾಕಿಕೊಂಡಿರುವ ಕಣ್ಣುಗಳ ಅಂತರ ಬಾಹಿರ ಸೌಂದರ್ಯವನ್ನು ವರ್ಣಿಸಲು ಅವಕಾಶವೆಲ್ಲಿದೆ. ಹಾಗೆಯೇ ಉಳಿದ ಸೌಂದರ್ಯದಲ್ಲೂ ಸಹಜತೆ ಇದ್ದೀತೆ. ತಂಬುಲವನ್ನು ತಿಂದು ಕೆಂಪಾಗಿರುವ ತುಟಿಯ ನಿಜವಾದ ಬಣ್ಣವನ್ನು ಬಣ್ಣಿಸುವುದು ಎಲ್ಲಿಂದಾದೀತು. ಹಲ್ಲುಗಳ ಸೌಂದರ್ಯವನ್ನು ಬಣ್ಣಿಸಲೋ ಎಂದರೆ ಅವುಗಳು ಸಹಜವೋ ಕಟ್ಟಿಸಿಕೊಂಡಿರುವುದೋ. ಬಣ್ಣದ ಬೀಸಣಿಕೆಯಂತೆ ಕೈ ಬೀಸಿ ನಡೆಯುವಾಗ ಅವಳ ನಡಿಗೆಗಿಂತ ಹೆಚ್ಚಾಗಿ ಕೈನಲ್ಲಿ ತೂಗಾಡುವ ಕೈವಸ್ತ್ರವೇ ಪ್ರಮುಖವಾಗಿ ಕಾಣುತ್ತದೆ. ಕಾಣಿಸದೇ ಇರುವ ಕಾಲುಗಳನ್ನು ನೋಡಿ ನಡೆಯನ್ನು ಬಣ್ಣಿಸುವುದು ಸಾಧ್ಯವಾದೀತೆ. ಈ ಮಾತುಗಳಲ್ಲಿ ತುಳುಕಾಡುವ ವ್ಯಂಗ್ಯ ವಾಸ್ತವತೆಯ ಚಿತ್ರಣವನ್ನೂ ಕೊಡುತ್ತದೆ. ಸಹಜವಾದ ಸೌಂದರ್ಯವಿದ್ದರೆ ಅದನ್ನು ವರ್ಣಿಸಬಹುದು, ಗುಣವಾಚಕಗಳನ್ನು ಉಪಯೋಗಿಸಬಹುದು, ಉಪಮೆಗಳಿಂದ ಸಿಂಗರಿಸಬಹುದು. ಅಸಹಜವಾದ ಕೃತಕ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವೇ? ಎಂತಹ ನಿರ್ದಾಕ್ಷಿಣ್ಯದ ನುಡಿ ಇದು. ಈ ಕವನದಲ್ಲಿ ಸೌಂದರ್ಯದ ವರ್ಣನೆಯಲ್ಲಿ ಸಹಾನುಭೂತಿಯ ಲವಲೇಶವೂ ಇಲ್ಲ. ಇದೆಲ್ಲ ಪದ್ಯದ ಪ್ರತಿ ಪದಾರ್ಥವನ್ನು ನೋಡಿದಾಗ ಸ್ಫುರಿಸುವ ಅರ್ಥವೇ ಸರಿ. ಪದ್ಯದ ಒಳಹೊಕ್ಕು ನೋಡಿದರೆ ತನ್ನ ತನವನ್ನು ಮರೆಸಿ ಕೃತಕತೆಗೆ ಶರಣಾದ ಯಾವುದೇ ವಸ್ತುವಿನ ಆಕಾರ ವಿಕಾರಗಳನ್ನು ಗುರುತಿಸುವುದು ಕಠಿಣ. ಇಲ್ಲಿ ಬರುವ ಹೆಣ್ಣು ಮಗಳು ತನ್ನನ್ನು ತಾನು ಎಲ್ಲ ರೀತಿಯಲ್ಲೂ ಅಲಂಕರಿಸಿಕೊಂಡು ನಿಜವಾದ ವ್ಯಕ್ತಿತ್ವವನ್ನೇ ಮರೆಮಾಚಿದ್ದಾಳೆ. ತೆರೆದ ಮನವಿರಬೇಕು, ನೋಟವಿರಬೇಕು, ನಡಿಗೆ ಇರಬೇಕು. ಆಗಲೇ ಮನುಷ್ಯನ ವ್ಯಕ್ತಿತ್ವ ವಿಕಸನಗೊಳ್ಳಲು ಸಾಧ್ಯ ಎನ್ನುವುದು ಈ ಕವನದ ತಾತ್ಪರ್ಯ.
ವ್ಯಕ್ತಿಯ ಗುಣ ಅವಗುಣಗಳನ್ನು ತೀರ್ಮಾನಿಸಬೇಕಾದರೆ ಆ ವ್ಯಕ್ತಿಯ ನಡವಳಿಕೆಯೇ ಮಾರ್ಗದರ್ಶಿ. ಇಂದಿನ ಈ ಸಮಾಜದಲ್ಲಿ ನಾವೆಲ್ಲರೂ ಕೃತಕತೆಗೆ ಶರಣಾಗಿದ್ದೇವೆ. ನಾಗರಿಕತೆಯ ಮುಸುಕಿನಡಿ ನಮ್ಮ ನೈಜ ಸ್ವರೂಪವನ್ನು ಮುಚ್ಚಿಕೊಂಡಿದ್ದೇವೆ, ಹಸುವಿನ ಮುಖವಾಡದ ವ್ಯಾಘ್ರನಂತೆ. ಹೀಗಿರುವಾಗ ವ್ಯಕ್ತಿಯ ತತ್ಕಾಲದ ನಡವಳಿಕೆಯಿಂದ ವ್ಯಕ್ತಿತ್ವವನ್ನು, ಸೌಂದರ್ಯ ಅಸೌಂದರ್ಯಗಳನ್ನು ಗುರುತಿಸುವುದು ಬಹಳ ಕಷ್ಟ ಎನ್ನುವುದು ಕವಿಯ ಭಾವ. ಮುದುಕಿ. ನಾಡ ಸಂರಕ್ಷಣೆಗೆ ತೋಪು ಇರದಿರಲು ನಾಡಿಗೊಂದಿರಬೇಕು ಬೈಯುವ ಮುದುಕಿ. ಊರ ಸಂರಕ್ಷಣೆಗೆ ನಾಯಿ ಇಲ್ಲದಿರಲು ಊರಿಗೊಂದಿರಬೇಕು ಬಾಯ್ಬಡುಕ ಮುದುಕಿ. ಕೇರಿಯನೆಚ್ಚರಿಸೆ ಗಂಟೆಯೊಂದಿಲ್ಲದಿರಲು ಕೇರಿಗೊಂದಿರಬೇಕು ಕೆಮ್ಮುವ ಮುದುಕಿ. ಮನೆ ಮನೆಗೆ ಪ್ಲೇಗಾಗಿ ದೀಪವಿರದಿರಲು ಮನೆಗೊಂದು ಇರಬೇಕು ಸಾಯದ ಮುದುಕಿ. ಈ ಮೇಲಿನ ಕವನವನ್ನು ಓದಿದಾಗ ಬೇಂದ್ರೆಯವರಿಗೆ ಯಾವುದೋ ಮುದುಕಿಯಿಂದ ಬಹಳ ಆಘಾತವಾಗಿರಬೇಕು, ಇಲ್ಲದಿದ್ದರೆ ಇಷ್ಟು ನಿರ್ದಯತೆಯಿಂದ ಪದ್ಯ ಮೂಡುತ್ತಿರಲಿಲ್ಲವೇನೋ ಎನ್ನುವ ಮಹಿಷಿಯರ ಮಾತು ಮುದುಕಿಯ ವಯಸ್ಸಿಗಾಗಿ ಮರುಗುವ ಮಾತು ಇಲ್ಲದೆ ಇರುವುದನ್ನು ನೋಡಿದಾಗ ನಿಜ ಎನ್ನಿಸುತ್ತದೆ. ಆದರೆ ಇದೇ ಕವನದ ಸೃಷ್ಟಿಗೆ ಕಾರಣವಾಗಿರಲಾರದು ಎನಿಸುತ್ತದೆ ಕವನವನ್ನು ಓದಿದಾಗ. ಮುದುಕಿ ವಯಸ್ಸಾದಾಕೆ, ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡ ಜೀವ. ಆದರೆ ತಾನು ಅಂಟಿಕೊಂಡ ತಿಳಿದ ಮೌಲ್ಯಗಳನ್ನೇ ನಂಬಿದವಳು. ಮನೆಗೊಂದು ಮುದಿಗೊರಡು ಒಲೆಗೊಂದು ಒದೆಗೊರಡು ಎನ್ನುವ ಗಾದೆ ಮಾತಿನಂತೆ ಮುದುಕಿಯ ಬೈಗಳು ನಾಡಿನ ಸಂರಕ್ಷಣೆಗಾಗಿ ಬಳಸುವ ತೋಪಿನ ಶಕ್ತಿಯನ್ನೂ ಮೀರಿದ್ದು ನಾಡಿನ ಸಾಮಾಜಿಕ ಮೌಲ್ಯಗಳ ಸಂರಕ್ಷಣೆಯ ಮಾತು ಬಂದಾಗ. ಊರಿನಲ್ಲಿ ಸದಾ ಬೊಗಳುವ ನಾಯಿಗಳು ಬೊಗಳುತ್ತಾ ಊರನ್ನು ಸದಾ ಎಚ್ಚರದಲ್ಲಿಡಲು ಪ್ರಯತ್ನಿಸುವಂತೆ ಮುದುಕಿ ತನ್ನ ಮಾತಿನಿಂದ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಾಳೆ. ಊರಿಗೊಂದು ಗಂಟೆ ಇದ್ದರೆ ಯಾರಿಗೇ ಯಾವುದೇ ಆಪತ್ತು ಬಂದರೂ ಆ ಗಂಟೆಯನ್ನು ಬಾರಿಸಿ ನ್ಯಾಯವನ್ನು ಕೇಳಿ ದೊರಕಿಸಿಕೊಳ್ಳಬಹುದು. ಇಲ್ಲಿ ಬರುವ ಮುದುಕಿ ಆ ಕೆಲಸವನ್ನು ಮಾಡುತ್ತಾಳೆ. ಇಲ್ಲಿ ಊರು ಅಥವಾ ಕೇರಿ ಒಂದು ಸಣ್ಣ ಪ್ರದೇಶವಲ್ಲ, ಇಡೀ ಜಗತ್ತು ಒಂದು ನಾಡಾಗುತ್ತದೆ, ಊರಾಗುತ್ತದೆ, ಕೇರಿಯಾಗುತ್ತದೆ. ಈ ಎಲ್ಲ ಶಬ್ದಗಳು ಇಡೀ ದೇಶವನ್ನು, ಪ್ರಪಂಚವನ್ನು ಪ್ರತಿಬಿಂಬಿಸುತ್ತವೆ. ಊರಿಗೊಂದು ಗಂಟೆ ಇದ್ದು ಇಡೀ ಕೇರಿಯನ್ನು ಎಚ್ಚರಿಸಲು ಅದನ್ನು ಬಾರಿಸಲೇಬೇಕಾಗಿಲ್ಲ. ಮುದುಕಿಯ ಕೆಮ್ಮೆ ಸಾಕು ಆ ಶಬ್ದವನ್ನೂ ಮೀರಿಸುತ್ತದೆ. ಇದು ತೋರಿಕೆಗೆ ಕಾಣುವ ಅರ್ಥ. ಇನ್ನು ಮುಂದಿನ ಸಾಲಿನ ವ್ಯಂಗ್ಯವಂತೂ ಭಯಂಕರ. ಪ್ಲೇಗ್ ಕಾಯಿಲೆ ಬಂದು ಇಡೀ ಊರಿಗೆ ಊರೇ ನಾಶವಾಗಿ ಎಲ್ಲರ ಮನೆಯ ದೀಪಗಳು ಆರಿ ಹೋಗಿ ಸ್ಮಶಾನ ಮೌನವಾದರೂ ಊರಿಗೊಬ್ಬಳು ಮುದುಕಿ ಇದ್ದರೆ ಸಾಕು ಎಲ್ಲರ ಮನೆಯ ಇರವಿನ ಅರಿವನ್ನು ಉಂಟು ಮಾಡಲು. ಆದ್ದರಿಂದಲೇ ಊರಿನ ರಕ್ಷಣೆಗೆ ಮುದುಕಿ ಇದ್ದರೆ ಸಾಕು ಅಂದರೆ ಇಡೀ ನಾಡಿಗೆ ನಾಡೆ ಮೌಲ್ಯಗಳನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬಂದರೂ ಹಿರಿಯ ತಲೆಗಳು ಅದೇ ಮೌಲ್ಯವನ್ನು ಪುನರುತ್ಥಾನಗೈಯಲು ಕಾದಿರುತ್ತವೆ. ಫಾಲಾಫು ಕಥೆಯಲ್ಲಿಯೂ ಇದೇ ರೀತಿಯ ಒಬ್ಬ ಮುದುಕಿಯ ಪಾತ್ರವನ್ನು ತರುತ್ತಾರೆ ಬೇಂದ್ರೆಯವರು. ಮಕ್ಕಳೆಲ್ಲ ಆಟವಾಡುತ್ತಾ ಹೋ ಎಂದು ಕಿರಿಚಾಡುತ್ತಾ ಸಂಭ್ರಮ ಪಡುತ್ತಿರುವಾಗ ವಯಸ್ಸಾದ ಮುದುಕಿಯೊಬ್ಬಳು, ಏನು ಕೀಸರ ಬಾಸರ ಇಟ್ಟಿರುವಿರಿ, ಊರೊಳಗೆ ನಿಮ್ಮ ಹೊರತು ಬೇರೆ ಯಾರೂ ಇರುವರೋ ಇಲ್ಲವೋ, ಸುಡಲಿ, ಇವರ ಒದರಾಟದಿಂದ ನಿದ್ದೆ ಬರಲೊಲ್ಲದು ಎನ್ನುತ್ತಾ ಬಾಗಿಲು ಇಕ್ಕಿಕೊಳ್ಳುತ್ತಿದ್ದಾಳೆ. ಈ ಕವನಗಳೆರಡರಲ್ಲೂ ಮುದುಕಿಯ ವಯಸ್ಸಿಗಾಗಲಿ ಆ ವಯಸ್ಸಿನಿಂದ ಅವಳಲ್ಲಿ ಉಂಟಾಗುವ ದೈಹಿಕ ಮಾನಸಿಕ ಕಷ್ಟಗಳನ್ನಾಗಲಿ ಗುರುತಿಸುವ ಯತ್ನವೂ ಇಲ್ಲ. ಯಾವುದೇ ರೀತಿಯ ಸಹಾನುಭೂತಿಯೂ ಇಲ್ಲ. ಈ ಮುದುಕಿಯ ವಯಸ್ಸಿಗೆ, ವಯಸ್ಸಿನಿಂದುಂಟಾದ ಅಸಹಾಯಕತೆಗೆ ಇಷ್ಟು ನಿಷ್ಠುರವಾಗಿ ಬೈಯಬೇಕಾದರೆ ಬೈಯುವ, ಕೆಮ್ಮುವ, ಸಾಯದ ಮುದುಕಿಯೊಬ್ಬಳು ಬೇಂದ್ರೆಯವರ ಜೀವನದಲ್ಲಿ ಬಹಳ ಕಾಡಿರಬೇಕು ಎನ್ನುತ್ತಾರೆ ಮಹಿಷಿಯವರು. ಅವರ ಈ ಮಾತು ನಿಜವೂ ಇರಬಹುದು,
ಆದರೆ ಬೇಂದ್ರೆಯವರನ್ನು ತಿಳಿದವರು ಅದಕ್ಕಿಂತ ಹೆಚ್ಚಾದ ಅರ್ಥಕ್ಕಾಗಿ ಹುಡುಕುವುದು ಸಹಜ. ಅಲ್ಲಿ ಯುವ ಪೀಳಿಗೆ ಗೊತ್ತು ಗುರಿ ಇಲ್ಲದೆ ದಿಕ್ಕು ದೆಸೆಯಿಲ್ಲದೆ ಓಡುತ್ತಿರುವಾಗ ಹಿಡಿದಿಡಲು ಬೇಕಾದ ಕಡಿವಾಣ ಹಿರಿ ತಲೆಗಳಲ್ಲಿದೆ, ಅವರ ಬುದ್ಧಿವಾದಗಳಲ್ಲಿದೆ. ಮುದುಕಿ ಬಾಗಿಲು ಹಾಕಿಕೊಳ್ಳುವಾಗ ಹೇಳುವ ಇವರ ಒದರಾಟದಿಂದ ನಿದ್ದೆ ಬರಲೊಲ್ಲದು ಎಂಬ ಮಾತು ಸಾಮಾಜಿಕ ಶಾಂತಿ ಭಂಗವಾಗುತ್ತಿರುವುದನ್ನು ಧ್ವನಿಸುತ್ತದೆ. ಇಲ್ಲಿ ಮುದುಕಿ ಒಂದು ಸಾಮಾಜಿಕ ಮೌಲ್ಯವಾಗಿದ್ದಾಳೆ. ಅವಳಿಗೆ ಯಾವ ರೀತಿಯ ಕರುಣೆಯೂ ಅಗತ್ಯವಿಲ್ಲ. ಈ ಮೇಲಿನ ಹೇಳಿಕೆಗಳು ಮುಂದಿನ ಕರಿಮರಿ ನಾಯಿಯ ಕವನದಲ್ಲಿ ಆ ಪುಟ್ಟ ನಾಯಿ ಮರಿಗಾಗಿ ಬೇಂದ್ರೆಯವರು ತೋರುವ ಕರುಣೆ ಈ ಕವನಗಳಲ್ಲೂ ಇರಬಹುದಿತ್ತೇನೋ ಎನ್ನುವ ಅನುಮಾನವನ್ನು ತೊಡೆದು ಹಾಕುತ್ತವೆ. ತನ್ನನ್ನು ತಾನು ಕೃತಕ ಸಾಧನಗಳಿಂದ ಅಲಂಕರಿಸಿಕೊಂಡ ನಾರಿಮಣಿಯಾಗಲಿ, ವಯಸ್ಸು ಮಾಗಿ ಮಸಣದ ಕಡೆಗೆ ಬಾಗಿರುವ ಮುದುಕಿಯಾಗಲಿ, ಬೇಂದ್ರೆಯವರಲ್ಲಿ ಒಂದು ರೀತಿಯ ಸೇಡಿನ ಮನೋಭಾವವನ್ನೇ ಉಂಟು ಮಾಡಿದಂತೆ ಮೇಲ್ನೋಟಕ್ಕೆ ತೋರಿದರೂ ಅದರೊಳಗಡಗಿರುವ ಸತ್ಯವನ್ನು ಗಮನಿಸಲು ನನ್ನದೇ ರೀತಿಯಲ್ಲಿ ಇದರಲ್ಲಿ ನಾನು ಯತ್ನಿಸಿರುತ್ತೇನೆ. ಇದುವರೆಗೆ ಹೇಳಿದ ಕವನಗಳು ಹೀಗಿದ್ದರೆ, ಮುಂದಿನ ಕವಿತೆ ಶೂನ್ಯ ಸಂಪಾದನೆಯ ಮಾರ್ಗದಲ್ಲಿ ಇರುವ ಕವನ. ದುಂಡು ಮೇಜು. ನೀವು ಗಂಭೀರವಾಗಿ ಬರೆದದ್ದು ಅದನ್ನು, ಆದರೆ ನಾವು ಚೇಷ್ಟೆಗಾಗಿ ಅದನ್ನು ನಗೆ ಕವನಗಳ ಗುಂಪಿನಲ್ಲಿ ಮುದ್ರಿಸಿದ್ದೇವೆ ಎಂದು ಸಂಪಾದಕರು ಕ್ಷಮಾಪಣೆ ಯಾಚಿಸುತ್ತಾರೆ. ಪ್ರಕಾಶಕರು ಈ ಕವನದ ವ್ಯಂಗ್ಯವನ್ನು ವ್ಯಂಗ್ಯವಾಗಿಯೇ ಹೇಳಿದ್ದಾರೆ. ಮೆದುಳನ್ನು ಕೊರೆಯುವ ಹಾಸ್ಯ ಈ ಕವನದಲ್ಲಿ ತುಂಬಿರುವುದು ಕಂಡುಬರುತ್ತದೆ. ಕವನದ ಉದ್ದಕ್ಕೂ ಬರೀ ಶೂನ್ಯವೇ, ಆದರೆ ಸಂಪಾದನೆ ಶೂನ್ಯ ಸಂಪಾದನೆ. ಇಲ್ಲಿ ಬರುವ ಪ್ರತಿ ಶಬ್ದವೂ ಸೊನ್ನೆಯನ್ನೇ ಬಿಂಬಿಸುತ್ತದೆ. ಸೊನ್ನೆ ಪೂರ್ಣತ್ವದ ಸಂಕೇತ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶೂನ್ಯ ಸಂಪಾದನೆ ಎಂದರೇನು? ಸಂಪೂರ್ಣವಾಗಿ ಭಗವಂತನಲ್ಲಿ ಒಂದಾಗುವುದು. ಅದೇ ಪೂರ್ಣಯೋಗ. ಅದನ್ನೇ ಈ ಕವನವು ಪ್ರತಿಪಾದಿಸುವುದು. ಇಲ್ಲಿ ಬಳಸಿರುವ ಪ್ರತಿ ಶಬ್ದವು ಸೊನ್ನೆಯನ್ನೇ ಬಿಂಬಿಸುತ್ತದೆ. ಶೂನ್ಯತೆಯಲ್ಲಿ ಪೂರ್ಣತೆಯನ್ನು ಕಾಣುವುದೇ ಶೂನ್ಯ ಸಂಪಾದನೆ ಅಲ್ಲವೇ? ದುಂಡು ದುಂಡು ಮೇಜಿಗೆ ದುಂಡು ದುಂಡು ಮಂದಿ, ದುಂಡು ದುಂಡು ಮೇಜಿಗೆ ದುಂಡು ದುಂಡು ಮಂದಿ, ದುಂಡು ದುಂಡು ಮಂದಿಗೆ ಬಂಡಿಗಾಲಿ ಹೊಟ್ಟೆ. ಬಂಡಿಗಾಲಿ ಹೊಟ್ಟೆಗೆ ಗುಂಡು ಕಲ್ಲ ತಲೆಯು, ಗುಂಡು ಕಲ್ಲ ತಲೆಗೆ ಸೊನ್ನೆ ಸುತ್ತಿದ ಮೆದುಳು. ಗುಂಡು ಕಲ್ಲ ತಲೆಗೆ ಸೊನ್ನೆ ಸುತ್ತಿದ ಮೆದುಳು. ಸೊನ್ನೆ ಸುತ್ತಿದ ಮೆದುಳಿಗೆ ಪೂಜಿ ಪೂಜಿ ಫಲವು, ಪೂಜಿ ಪೂಜಿ ಫಲದೊಳಗೆ ಚಕ್ರಗೋಷ್ಠಿ ಗೊರಟ. ಚಕ್ರಗೋಷ್ಠಿ ಗೊರಟಕ್ಕೆ ವಕ್ರಶನಿ ನೋಟ. ಬೆಳ್ಳನ್ನವರಿಗಾಟ ಕಪ್ಪನ್ನವರಿಗೆ ಕಾಟ, ತಮ್ಮ ಮನೆಗೋಟ ಮುದುಕನದಿದು ಬ್ಯಾಟ. ಬೆಳ್ಳನ್ನವರಿಗಾಟ ಕಪ್ಪನ್ನವರಿಗೆ ಕಾಟ, ತಮ್ಮ ಮನೆಗೋಟ ಮುದುಕನದಿದು ಬ್ಯಾಟ. ವ್ಯಂಗ್ಯದಲ್ಲಿ ಆರಂಭವಾಗುವ ಈ ಕವನ ವ್ಯಂಗ್ಯದಲ್ಲಿಯೇ ಮುಕ್ತಾಯವಾಗುತ್ತದೆ. ಆದರೆ ಈ ವ್ಯಂಗ್ಯವೇ ಬೇರೆ. ಇವರ ನಗೆ ಹಾಡುಗಳು ಒಮ್ಮೊಮ್ಮೆ ಬಹಳ ಖಾರ ಎನಿಸಿದರೂ ಸರಸ ಸಜ್ಜನಿಕೆ ಕಡಿಮೆಯಾಗಿ ವಿಡಂಬನೆಯೇ ಹೆಚ್ಚಾಗಿದೆ ಎನಿಸಿದರೂ ಅದ್ಭುತ ಪಕ್ವಾನ್ನವನ್ನುಂಡ ಬಾಯಿಗೆ ಒಗ್ಗರಣೆ ಹಾಕಿದ ಮಜ್ಜಿಗೆಯಂತೆ ರುಚಿಕರವಾಗಿದೆ ಎನ್ನುವ ಮಹಿಷಿಯವರ ಮಾತುಗಳನ್ನು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಳ್ಳಬಹುದಾದರೂ ಅದಷ್ಟಕ್ಕೆ ಅವುಗಳಿಗಿರುವ ಅರ್ಥ ಸೀಮಿತವಾಗುವುದಿಲ್ಲ ಎಂಬ ಸತ್ಯವನ್ನು ನಾವು ಮನಗಾಣಬೇಕು. ಬರಹ ಕರಿಮರಿ ನಾಯಿ. ನಗೆ ಹಾಡುಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಗೆ ಹಾಗೂ ಗಂಭೀರವಾದ ಸಂದೇಶಗಳನ್ನೊಳಗೊಂಡ ಕರಿಮರಿ ನಾಯಿ ಕವನದ ಬಗ್ಗೆ ಒಂದೆರಡು ಮಾತು ಸೂಕ್ತ ಎನಿಸುತ್ತದೆ.
ಈ ಕವನದಲ್ಲಿ ತಮ್ಮ ಮಡಿಯನ್ನು ಕಾಪಾಡಿಕೊಳ್ಳುವ ಭರದಲ್ಲಿ ಮನೆಯ ಒಳಗೆ ಬಾಗಿಲಿನ ಹಿಂದೆ ಬೆಚ್ಚಗೆ ಇರುವ ಭಟ್ಟರಿಗೆ ಮಳೆಯಲ್ಲಿ ನೆನೆಯುತ್ತಿರುವ ನಾಯಿ ಮರಿಯ ಪಾಡು ಅರ್ಥವಾಗುವುದಾದರೂ ಹೇಗೆ? ಅವರಿಗೆ ತಮ್ಮ ಮಡಿಯ ಬಗೆಗೆ ಚಿಂತೆ. ಸ್ನಾನ ಮಾಡಿ ಮಡಿಯುಟ್ಟ ಅವರನ್ನು ನಾಯಿ ಮುಟ್ಟಿ ಮೈಲಿಗೆ ಮಾಡಿದರೆ ಏನು ಮಾಡುವುದು? ಮತ್ತೆ ಸ್ನಾನ ಮಾಡಬೇಕು, ಅದು ಈ ಮಳೆ ಚಳಿಯಲ್ಲಿ. ತಾವು ಆ ಮಳೆಯಲ್ಲಿ ಚಳಿಯಲ್ಲಿ ಸ್ನಾನ ಮಾಡಬೇಕು ಎನ್ನುವ ಅವರಿಗೆ ಒಂದು ಕ್ಷಣವೂ ಮಳೆಯಲ್ಲಿ ನೆನೆದು ಚಳಿಯಿಂದ ನಡುಗುತ್ತಿರುವ ನಾಯಿಮರಿಯ ಅಸಹಾಯ ಸ್ಥಿತಿಯ ಯೋಚನೆ ಬರಲಿಲ್ಲ. ಹೋಗಲು ಬೇರೆ ಎಲ್ಲೂ ಸ್ಥಳ ಸಿಕ್ಕದೆ ಮಳೆಯ ನೀರಿನ ಹರಿಯುವ ಪ್ರವಾಹದಲ್ಲಿ ಹೇಗೋ ಕಷ್ಟಪಟ್ಟು ಈಜಿಕೊಂಡು ಮೆಟ್ಟಿಲನ್ನು ಸೇರುವ ಹವಣಿಕೆ ನಾಯಿಮರಿಯದು. ಅದು ಒಳಗೆ ಬಂದರೆ ಕೊಂದೇ ಬಿಟ್ಟೇನು ಎನ್ನುವ ಭಟ್ಟರ ಭಾವ. ಇಲ್ಲಿ ಅವರಿಗೆ ನಾಯಿಯ ಜೀವಕ್ಕಿಂತ ತಮ್ಮ ಮಡಿ ಹೆಚ್ಚಾಗುತ್ತದೆ. ಆ ರೀತಿ ಮಡಿ ಮಾಡುವುದರಿಂದ ದೇವರು ಒಲಿಯುತ್ತಾನೆ ಎಂಬುದು ಅವರ ನಂಬಿಕೆ. ನಡುಗುತ್ತಿರುವ ನಾಯಿಮರಿಗೆ ಮೇಲೆ ಬರಲು ಅವಕಾಶ ಕೊಟ್ಟರೆ ಅದರಿಂದ ಇನ್ನೂ ಹೆಚ್ಚು ಪುಣ್ಯ ಬರುತ್ತದೆ, ಅದನ್ನು ದೇವರು ಮೆಚ್ಚುತ್ತಾನೆ ಎಂಬುದು ಅವರಿಗೆ ತಿಳಿಯಲೇ ಇಲ್ಲ. ಅವರಿಗೆ ಮಾನವೀಯತೆಗಿಂತ ಮಡಿ ಹೆಚ್ಚಾದುದನ್ನು ತೋರಿಸುವುದರ ಜೊತೆಗೆ ಅಸಹಾಯರಿಗೆ ಅಗತ್ಯವಿದ್ದಲ್ಲಿ ಕೊಂಚ ಕರುಣೆ ತೋರಿಸಲು ಆಗದ ಆಚರಣೆಯಿಂದ, ಧರ್ಮದ ತಿಳುವಳಿಕೆಯಿಂದ ಪ್ರಯೋಜನವೇನು? ಯಾವುದೇ ಧರ್ಮದ ತಳಹದಿ ಪ್ರಾಣಿದಯೆ. ಅದೇ ಇಲ್ಲದ ಧರ್ಮ ಎಂತಹುದು? ದಯೆ ಇಲ್ಲದ ಧರ್ಮವಾವುದಯ್ಯ? ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂಬ ಬಸವಣ್ಣನವರ ವಚನವನ್ನು ಪ್ರತಿಬಿಂಬಿಸುತ್ತದೆ ಈ ಕವನ. ಬದುಕು ಸಾವಿನ ನಡುವೆ ಹೋರಾಡುತ್ತಿರುವ ಅನಾಥ ಅಸಹಾಯ ಕುನ್ನಿಯನ್ನು ಏನೇ ಆದರೂ ಒಳಗೆ ಬಿಡೆನು ಎಂಬ ಭಟ್ಟರ ಛಲ ಅವರ ಅಮಾನುಷ ಪ್ರವೃತ್ತಿಯನ್ನು ತೋರಿಸುತ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ ಎಂದು ಹೇಳುವ ಭಟ್ಟರು ನಾಯಿಮರಿಯಲ್ಲಿ ಬ್ರಹ್ಮನನ್ನು ಕಾಣಲು ಅಸಫಲರಾಗುತ್ತಾರೆ. ರಭಸದ ಮಳೆಯ ವರ್ಣನೆ, ಆ ಪ್ರವಾಹದಲ್ಲಿ ಬದುಕಿ ಬರಲು ಈಜಿ ಹೆಣಗುತ್ತಿರುವ ನಾಯಿಮರಿಯ ಅಸಹಾಯ ಸ್ಥಿತಿ, ಬೆಚ್ಚಗಿನ ಮನೆಯಲ್ಲಿ ನಿರಾತಂಕವಾಗಿ ನಿಂತ ಭಟ್ಟರ ನಡತೆ, ಇವೆಲ್ಲವೂ ಸಮಾಜದ ವಿರೋಧಾಭಾಸ ನಡವಳಿಕೆಗಳನ್ನು ತೋರಿಸುತ್ತವೆ. ಬೇಂದ್ರೆಯವರ ಮತ್ತೊಂದು ಪ್ರಸಿದ್ಧ ಕವನ ಕುರುಡು ಕಾಂಚಾಣ. ಅದೂ ಸಹ ಇದೇ ರೀತಿಯಲ್ಲಿ ಶ್ರೀಮಂತರ ದಬ್ಬಾಳಿಕೆಯನ್ನು, ಬಡವರ ನೋವಿಗೆ ಕರುಣೆ ತೋರುವ ಬದಲು ಅದನ್ನೇ ತಮ್ಮ ಗೆಲುವೆಂದು ತಿಳಿಯುವ ಹಣವಂತರನ್ನು ದರ್ಶಿಸುತ್ತದೆ ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ವಟಗುಡುತ್ತಿತ್ತು, ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ವಟಗುಡುತ್ತಿತ್ತು, ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು, ಭೋರನೆ ಗಾಳಿಯು ಬೀಸುತ್ತಲಿತ್ತು, ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು. ಭೋರನೆ ಗಾಳಿಯು ಬೀಸುತ್ತಲಿತ್ತು, ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು. ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣುಕುತ್ತ ಹೊರಗೆ. ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣುಕುತ್ತ ಹೊರಗೆ, ಮೆಟ್ಟಿಲ ನೇರಲು ಕುನ್ನಿಯು ಅತ್ತ ಹವಣಿಸೆ, ಮೆಟ್ಟಿಲ ನೇರಲು ಕುನ್ನಿಯು ಅತ್ತ ಹವಣಿಸೆ, ಬಾಗಿಲು ಮುಚ್ಚಿತು ಇತ್ತ. ಭಪ್ಪರೆ ಭಪ್ಪರೆ ಭಲರೆ ಭಟ್ಟರೋ, ಭಪ್ಪರೆ ಭಪ್ಪರೆ ಭಲರೆ ಭಟ್ಟರೋ, ಮನೆಯನ್ನು ಕಾಯ್ದರು ಏನು ದಿಟ್ಟರೋ. ಕುನ್ನಿಯು ಒಳಗೆ ಬಂದೇನ್ ಒಳಗೆ ಬಂದೇನ್ ಎಂದಿತು. ಕುನ್ನಿಯು ಒಳಗೆ ಬಂದೇನ್ ಎಂದಿತು. ಬಂದರೆ ಕೊಂದೇನ್ ಎಂದರು ಭಟ್ಟರು. ಬಂದರೆ ಕೊಂದೇನ್ ಎಂದರು. ಬೆಕ್ಕು ಹಾರುತ್ತಿದೆ ನೋಡಿದಿರ. ಬೇಂದ್ರೆಯವರು ಕೆಲವು ಅಣುಕುವಾಡುಗಳನ್ನು ಬರೆದಿದ್ದಾರೆ. ಅಣುಕುವಾಡು ಆಂಗ್ಲ ಸಾಹಿತ್ಯದಿಂದ ಬಂದದ್ದು. ಗ್ರೇಸ್ನ LG
ಓಮರ್ ಖಯ್ಯಾಮ್ ಇವುಗಳ ಮೇಲಿನ ಅಣಕುವಾಡುಗಳು ಪ್ರಸಿದ್ಧವಾಗಿವೆ. ನಮ್ಮಲ್ಲಿ ಅಣಕುವಾಡುಗಳಿಗೆ ಅಷ್ಟೇನೂ ಪ್ರಾಮುಖ್ಯತೆ ಇಲ್ಲ ಅಂದರೂ ಎಷ್ಟೋ ಸಂಸ್ಕೃತ ಶ್ಲೋಕಗಳನ್ನು ಅಣಕುವಾಡುಗಳಾಗಿ ಮಾಡಿರುವ ಉದಾಹರಣೆಗಳಿವೆ. ಇಂಗ್ಲಿಶಿನ ಪ್ಯಾರಡಿಯಿಂದಲೇ ಕನ್ನಡದ ಅಣಕುವಾಡುಗಳು ಹುಟ್ಟಿಕೊಂಡಿವೆ ಎನ್ನುತ್ತಾರೆ. ಅಲ್ಲದೆ ಅಣಕುವಾಡುಗಳನ್ನು ಬರೆಯುವುದು ಮೂಲವನ್ನು ಬರೆಯುವುದಕ್ಕಿಂತಲೂ ಕಷ್ಟ. ಕಾರಣ ಅಣಕುವಾಡು ಬರೆಯುವವರಿಗೆ ಮೂಲದ ಛಂದಸ್ಸೇ ಮೊದಲಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅನುಕರಣವು ಮೂಲಕ್ಕೆ ಸಮೀಪವಾದಷ್ಟು ಅದರಿಂದ ಉಂಟಾಗುವ ಆನಂದವೂ ಹೆಚ್ಚುತ್ತದೆ. ಬೇಂದ್ರೆಯವರ ಮೊದಲ ಅಣಕುವಾಡು ತಮ್ಮದೇ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನವನ್ನು ಅನುಸರಿಸಿ ಬರೆದ ಬೆಕ್ಕು ಹಾರುತ್ತಿದೆ ನೋಡಿದಿರಾ ಕವನ. ಅನುಕರಣ ಕವನವು ಇವರ ಮೂಲ ಕವನದಷ್ಟೇ ಸುಂದರವಾಗಿದೆ. ಇದರಲ್ಲಿ ಬೆಕ್ಕಿನ ಒಂದು ರಾತ್ರಿಯ ಪರಾಕ್ರಮ ವರ್ಣಿತವಾಗಿದೆ. ಅಣಕುವಾಡುಗಳು ಎಂದರೆ ಮೂಲ ಕವಿತೆಯ ಜಾಡಿನಲ್ಲೇ ಅಲ್ಲಲ್ಲಿ ಪದಗಳನ್ನು ಅಕ್ಷರಗಳನ್ನು ಬದಲಾಯಿಸಿ ಹೊಸದು ಎಂಬಂತೆ ಬರೆಯುವುದು. ಅಣಕುವಾಡು ಬರೆಯುವುದು ಏನೂ ಸುಲಭದ ಕೆಲಸವಲ್ಲ. ಕಾರಣ ಮೂಲ ಕವಿಗೆ ಇರುವುದಕ್ಕಿಂತ ಹೆಚ್ಚು ಪದಬಂಧದ ಕಟ್ಟುಪಾಡುಗಳು ಅವರಿಗಿರುತ್ತವೆ. ಕವಿಗಾದರೆ ಪ್ರಾಸ ಛಂದಸ್ಸು ಇವುಗಳನ್ನು ಅನುಸರಿಸಿದರೆ ಸಾಕು. ಆದರೆ ಅಣಕುವಾಡು ಬರೆಯುವವನಿಗೆ ಶಬ್ದ ಪ್ರಾಸ ಅಕ್ಷರ ಛಂದಸ್ಸು ಇನ್ನೂ ಮೊದಲಾದ ಕಟ್ಟುಪಾಡುಗಳಿರುತ್ತವೆ. ಅಷ್ಟೇ ಅಲ್ಲ, ಕವಿಯ ಭಾವವನ್ನು ಗ್ರಹಿಸುವ ಶಕ್ತಿ ಬೇಕಾಗುತ್ತದೆ. ಕೆಲವು ಅಕ್ಷರಗಳ ವ್ಯತ್ಯಾಸದಿಂದ ವಿರುದ್ಧ ರಸವನ್ನು ಸೃಷ್ಟಿಸುವ ಸಾಮರ್ಥ್ಯ ಬೇಕಾಗುತ್ತದೆ. ಇಲ್ಲಿ ಕೆ.ಆರ್. ಮಹಿಷಿಯವರ ಮಾತು ಗಮನೀಯ. ಅಣಕುವಾಡು ಬರೆಯುವುದು ಕವಿಯನ್ನು ಆಡಿಕೊಳ್ಳುವುದಕ್ಕಲ್ಲ, ಅಥವಾ ಅವನ ಮೇಲಿನ ದ್ವೇಷಕ್ಕೂ ಅಲ್ಲ. ಆಡಿಕೊಳ್ಳುವುದು ಮನುಷ್ಯನ ಸ್ವಭಾವ. ಅಜ್ಜನನ್ನು ಆಡಿಕೊಳ್ಳುವ ಮೊಮ್ಮಗನ ಹಾಗೆ. ಅದರಲ್ಲಿ ಯಾವ ದ್ವೇಷವೂ ಇಲ್ಲ, ಅಣಕೂ ಇಲ್ಲ, ಬರೀ ಹಾಸ್ಯ ಅಷ್ಟೇ ತುಂಬಿರುತ್ತದೆ. ಈ ಕೆಳಗೆ ಮೂಲ ಕವನ ಹಾಗೂ ಅವರೇ ಬರೆದಿರುವ ಅಣಕು ಕವನಗಳ ಎರಡರ ಪ್ರತಿಚರಣವನ್ನು ಕೊಟ್ಟಿರುತ್ತೇನೆ. ಇವೆರಡನ್ನೂ ಒಟ್ಟಿಗೆ ಓದಿದಾಗಲೇ ಅಣಕು ಕವನ ರಚನೆಯಲ್ಲಿ ಕವಿ ಎದುರಿಸಬೇಕಾಗಿ ಬರುವ ನಿಯಮಗಳನ್ನು ಚೆನ್ನಾಗಿ ಅರಿಯಬಹುದು ಎಂಬ ಆಶಯ. ಬೆಕ್ಕು ಹಾರುತ್ತಿದೆ ನೋಡಿದಿರಾ ಎನ್ನುವುದು ಅಣಕುವಾಡಾದರೂ ಅದಕ್ಕೂ ಅದರದೇ ಆದ ವೈಶಿಷ್ಟ್ಯ ಇದೆ ಎಂಬುದನ್ನು ತಿಳಿಯಬಹುದು. 1929ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆಯವರು ಈ ಪದ್ಯವನ್ನು ಓದಿದರು. ಈರುಳ್ ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲೆ ಕೆಳಗೆ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅದಕ್ಕೆ ಸಮಾನಾಂತರವಾಗಿ ಈರುಳಲು ಮಾಡುವು ಬೆಳಗ್ಗೆ ಅತ್ತಲೆತ್ತಲು ಕತ್ತಲೆಯೊಳಗೆ ಯಾವುದ ಎಂದು ಕೇಳುವ ಹೇಳುವ ಹೊತ್ತಿನ ಒಳಗೆ ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಮೂಲ ಕವನದ ಮೊದಲ ಸಾಲಿನಲ್ಲಿ ಈರುಳು ಅಳಿದು ದಿನ ದಿನ ಬೆಳಗ್ಗೆ ಎಂದು ಹೇಳಿದರೆ, ಅಣಕು ಕವನದಲ್ಲಿ ಈರುಳ್ಳಿ ಉರುಳಲು ಮಾಡವು ಬೆಳಗ್ಗೆ ಎನ್ನುತ್ತಾರೆ. ಇವೆರಡೂ ಸಾಲುಗಳು ಕೇಳಲು ಒಂದೇ ತೆರನಾಗಿವೆ. ಆದರೆ ಹಕ್ಕಿ ಹಾರುತ್ತಿದೆ ಕವನ ಹಕ್ಕಿಯ ಬೆಳಗಿನ ಹಾರಾಟದೊಂದಿಗೆ ಆರಂಭವಾದರೆ, ಬೆಕ್ಕು ಹಾರುತ್ತಿದೆ ಕವನ ಕತ್ತಲೆಯಲ್ಲಿ ಬೆಕ್ಕು ಮಾಡಕ್ಕೆ ಜಿಗಿದು ಅಲ್ಲಿ ಇಟ್ಟ ಈರುಳ್ಳಿಗಳನ್ನೆಲ್ಲ ಉರುಳಿಸುವುದರೊಂದಿಗೆ ಆರಂಭವಾಗುತ್ತದೆ. ಗಾವುದ ಮುಂದೆ ಎಂದು ಮೂಲ ಕವನದ ಮೂರನೆಯ ಸಾಲು ಹೇಳಿದರೆ, ಯಾವುದ ಎಂದು ಅನುಕರಣ ಕವನದ ಮೂರನೆಯ ಸಾಲು ಹೇಳುತ್ತದೆ. ಎರಡರಲ್ಲೂ ಧ್ವನಿ ಸಾಮ್ಯತೆ ಬಹಳ ಸುಂದರವಾಗಿ ಮೂಡಿಬಂದಿದೆ.
ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಮೊಸಡೆಯ ಗಂಟು, ಬಿಳಿಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿವಿ ಬದಿಗುಂಟು, ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಕವನಗಳ ಎರಡನೆಯ ಚರಣಗಳು ವರ್ಣನೆಗೆ ಮೀಸಲಾಗಿವೆ. ಮೂಲ ಕವನ ಹಕ್ಕಿಯ ಪುಚ್ಚ, ರೆಕ್ಕೆ, ಗರಿಗಳ ವರ್ಣನೆ ಮಾಡಿದರೆ, ಅನುಕರಣದ ಕವನ ಬೆಕ್ಕಿನ ಮುಖದ ವರ್ಣನೆಯನ್ನು ಮಾಡುತ್ತದೆ. ಅನುಕರಣದ ವರ್ಣನೆಯೂ ಎಷ್ಟು ಸುಂದರ. ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕಾಡಿಗೆಗಿಂತಲೂ ಕಪ್ಪೋ ಬಣ್ಣ, ಕತ್ತಲಕ್ಕೆ ಕಾಲೊಡೆದವು ಅಣ್ಣ, ಕೂದಲ ಕೂದಲ ನಿಗುರಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಮೂರನೆಯ ಚರಣದಲ್ಲೂ ವರ್ಣನೆ ಮುಂದುವರೆದಿದೆ. ಮುಗಿಲಿಗೆ ರೆಕ್ಕೆಗಳೊಡೆದು ಸೂರ್ಯ ಚಂದ್ರರನ್ನೇ ಕಣ್ಣುಗಳನ್ನಾಗಿಸಿ ಕಾಲ ಓಡುತ್ತಿದೆ ಎನ್ನುವಾಗ, ಬೆಳಗು ಕಳೆದು ರಾತ್ರಿಯಾಗುವ ಕಾಲದ ವರ್ಣನೆ ಅತ್ಯದ್ಭುತವಾಗಿದೆ. ಅದೇ ಅಣಕುವಾಡದಲ್ಲಿ ಬೆಕ್ಕು ಸೂರ್ಯ ಚಂದ್ರರಂತೆ ಕಣ್ಣುಗಳನ್ನು ಮಾಡಿದೆಯಂತೆ. ರಾತ್ರಿಯ ಕತ್ತಲಲ್ಲೂ ಹೊಳೆಯುವ ಬೆಕ್ಕಿನ ಕಣ್ಣುಗಳ ಚಿತ್ರ ಅಷ್ಟೇ ಅದ್ಭುತ. ಸೂರ್ಯ ಚಂದ್ರರೋಪಾದಿಯಲ್ಲಿ ಅದು ಕಣ್ಣುಗಳನ್ನು ಮಾಡಿದೆ. ಮುಗಿಲಿಗೆ ರೆಕ್ಕೆಗಳು ಬಂದು ಕಾಲ ಹಾರಿದರೆ, ಕತ್ತಲಿಗೆ ಕಾಲು ಬಂದು ಬೆಕ್ಕು ಅತ್ತಿಂದಿತ್ತ ಹಾರತೊಡಗಿದೆ. ಕತ್ತಲಕ್ಕೆ ಕಾಲು ಒಡೆದವು ಅಣ್ಣ ಎನ್ನುವ ಬೇಂದ್ರೆಯವರ ಕಲ್ಪನೆ ಎಂತಹವರನ್ನು ಬೆರಗುಗೊಳಿಸುತ್ತದೆ. ರಾಜ್ಯದ ಸಾಮ್ರಾಜ್ಯದ ತನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಹೆಗ್ಗಣಗಳ ತಾನೊಕ್ಕಿ, ಜೊಂಡಿಗದ ಹುಲುಗಣ ಗಡಣವ ಮುಕ್ಕಿ, ಹಾರಿಸಿ ಹೆಂಟೆಯ ಹಿಂಡುಗಳ ಜಂಭದ ಕೋಳಿಯ ನೆತ್ತಿಯ ಕುಕ್ಕಿ, ಬೆಕ್ಕು ಹಾರುತ್ತಿದೆ ನೋಡಿದಿರಾ. ನಾಲ್ಕನೆಯ ಪದ್ಯದಲ್ಲಿ ಮೂಲದಲ್ಲಿ ರಾಜ್ಯ ಸಾಮ್ರಾಜ್ಯಗಳನ್ನು ಹಿಂದಕ್ಕೆ ಹಾಕಿ ಸಾರ್ವಭೌಮರುಗಳ ಅಹಂಕಾರವನ್ನು ಬದಿಗೊತ್ತಿ ಕಾಲದ ಹಕ್ಕಿ ಹಾರುತ್ತಿದೆ ಎಂದರೆ, ಅಣಕುವಾಡಿನಲ್ಲಿ ಹೆಗ್ಗಣಗಳನ್ನು ಭಕ್ಷಿಸಿ ಜಂಭದ ಕೋಳಿಯ ಅಹಂಕಾರವನ್ನು ಮುರಿದು ಬೆಕ್ಕು ಹಾರುತ್ತಿದೆ ಎನ್ನುತ್ತಾರೆ. ಎರಡೂ ಮಾಡುತ್ತಿರುವುದು ಗಂಭೀರ ಭಯಂಕರ ಕಾರ್ಯಗಳೇ. ಎರಡೂ ಕಾರ್ಯಗಳಲ್ಲಿ ಕಾಣುವ ಸಾಮ್ಯತೆಯನ್ನು ನಾವು ಗಮನಿಸಬೇಕು. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಾಲಿನ ಗಡಿಗೆಯ ತಳವನ್ನು ಒರೆಸಿ, ಮೊಸರಿನ ಮಡಕೆಯ ಮುಚ್ಚಳ ಸರಿಸಿ, ಉರುಳಿಸಿ ಹೊರಳಿಸಿ ಭಾಂಡಗಳ ಬಿಸಿ ಹಾಲಲ್ಲಿ ತುಸು ಮಜ್ಜಿಗೆ ಬೆರೆಸಿ, ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಕಾಲದ ಹಕ್ಕಿ ಯುಗ ಯುಗಗಳ ಹಣೆ ಬರಹವನ್ನು ಒರೆಸಿ ಹೊಸ ಕಾಲದ ಹಸು ಮಕ್ಕಳನ್ನು ಹರಸಿದರೆ, ಬೆಕ್ಕು ಹಾಲನ್ನು ಕುಡಿದು ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ಉರುಳಿಸಿ ಬಿಸಿ ಹಾಲಲ್ಲಿ ತುಸು ಮಜ್ಜಿಗೆ ಬೆರೆಸುವುದಂತೆ. ಜಗತ್ತಿನ ಆಗು ಹೋಗುಗಳ ಮುಂದುವರಿಕೆ ಹೊಸ ಮಕ್ಕಳದಾದರೆ, ಹಾಲಿನ ಪಕ್ವತೆಯ ಮುಂದಿನ ಪಯಣ ಮೊಸರಿನಲ್ಲಿದೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿನೂರಿನ ನೀರನು ಹೀರಿ, ಆಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು, ಬೆಳ್ಳಗಿದ್ದುದನ್ನು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆಯದೆಂದೋ, ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು ಬೆಕ್ಕು ಹಾರುತ್ತಿದೆ ನೋಡಿದಿರಾ. ತಿಂಗಳನ ಮೇಲೆ ಕಾಲಿಟ್ಟ ನಾವು ಮಂಗಳನ ಅಂಗಳಕ್ಕೂ ಕಾಲಿಡುವ ಸಿದ್ಧತೆಯಲ್ಲಿರುವುದರಲ್ಲಿ ಕಾಲ ಓಡುತ್ತಿರುವ ಪರಿಯನ್ನು ವರ್ಣಿಸಿದರೆ, ಅಣಕದಲ್ಲಿ ಬೆಳ್ಳಗಿದ್ದುದನ್ನೇ ಕುಡಿದು ಚಂದ್ರನನ್ನು ನೋಡಿ ಭೂಮಿಯನ್ನು ಬಿಟ್ಟು ಆಗಸಕ್ಕೆ ನೆಗೆಯಿತು ಬೆಕ್ಕು ಎನ್ನುತ್ತಾರೆ.
ಮುಟ್ಟಿದ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನೆಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಿಂದಕ್ಕೆ ಮುಂದಕ್ಕೆ ಚಾಚಿದ ಕಾಲ, ಉಬ್ಬಿಸೆಬ್ಬಿಸಿದೆ ಜೊಂಡಿನ ಬಾಲ, ಬೆಳದಿಂಗಳಿನ ಹಾಲಿನ ತಿಳ್ಕೊಂಡೋ ಬಲ್ಲರು ಯಾರಿವರಪ್ಪನ ಸಾಲ. ಬೆಕ್ಕು ಹಾರುತ್ತಿದೆ ನೋಡಿದಿರಾ? ದಿಗ್ಮಂಡಲಗಳನ್ನು ಮೀರಿ ಹೋಗುತ್ತಾ ಭವಿಷ್ಯತ್ತಿನಲ್ಲಿ ಬ್ರಹ್ಮಾಂಡಗಳನ್ನೇ ಒಡೆಯ ಹೊರಟಿದೆಯೇನೋ ಎನ್ನುವಂತೆ ಕಾಲ ಓಡುತ್ತಿದ್ದರೆ ಬೆಕ್ಕೂ ಸಹ ತನ್ನ ಭವಿಷ್ಯದ ಕೆಲಸಗಳಿಗೆ ಹೊಂಚು ಹಾಕುತ್ತಿದೆ ಎನ್ನುತ್ತಾರೆ. ಈ ಅಣಕುವಾಡು ಬರಿಯ ವಿನೋದವಾಗಿರದೆ ಕಾವ್ಯ ರಚನೆಯ ಕೌಶಲಕ್ಕೆ ಮಾದರಿಯಾಗಿದೆ. ಹೆಚ್ಚಿನ ಸಾಲುಗಳಲ್ಲಿ ಮೂಲದ ಕವನದಲ್ಲಿ ಕಂಡುಬರುವ ಪ್ರಾಸಾಕ್ಷರಗಳೇ ಕಂಡುಬರುತ್ತವೆ. ಎಲ್ಲೆಲ್ಲಿ ಮೂಲದಲ್ಲಿ ಪ್ರಾಸದ ಬಳಕೆ ಇದೆಯೋ ಅಲ್ಲಲ್ಲಿ ಅಣಕವಾಡಿನಲ್ಲೂ ಅದೇ ರೀತಿಯ ಪ್ರಾಸ ಕಂಡುಬರುತ್ತದೆ. ಕವನದ ಓಟ, ಓಘ ಎಲ್ಲವೂ ಒಂದನ್ನೊಂದು ಬಹು ಸುಂದರವಾಗಿ ಹೋಲುತ್ತವೆ. ಬೆಕ್ಕು ಹಾರುತ್ತಿದೆ ಒಂದು ಅಣಕುವಾಡಾದರೂ ಅದು ಬೇಂದ್ರೆಯವರಿಂದಲೇ ರಚಿತವಾಗಿರುವುದರಿಂದ ಅದೂ ಒಂದು ಸ್ವತಂತ್ರ ರಚನೆಯೇ ಎನ್ನುವಷ್ಟು ಸುಂದರವಾಗಿದೆ. ಓದುಗರ ಅನುಕೂಲಕ್ಕಾಗಿ ಕವನದ ಒಂದೊಂದು ಪಾದವನ್ನು ಹೊಂದಿಸಿ ಕೊಟ್ಟಿರುತ್ತೇನೆ. ಕವಿತೆಯ 2ನೆಯ ಚರಣದಲ್ಲಿ ಹಕ್ಕಿಯ ಬಣ್ಣನೆ ಮೂಲದಲ್ಲಿದ್ದರೆ ಬೆಕ್ಕಿನ ವರ್ಣನೆ ಅನುಕರಣದ ಕವನದಲ್ಲಿದೆ. ಎರಡರಲ್ಲೂ ಸಮಾನ ಗುಣಗಳನ್ನು ಕಾಣಬಹುದಾಗಿದೆ. 3ನೆಯ ಚರಣದಲ್ಲಿ ಬರುವ 3ನೆಯ ಸಾಲನ್ನು ನೋಡಿ. ಎರಡೂ ಪದ್ಯಗಳಲ್ಲಿ ಒಂದೇ ಒಂದು ಶಬ್ದದಿಂದ ಪದಗಳ ಅರ್ಥಾಂತರ ಗಜದಿಂದ ಅಜಕ್ಕೆ ನೆಗೆದಿರುವ ಪರಿ ಬಹಳ ಸುಂದರ. ಹಕ್ಕಿ ಸೂರ್ಯ ಚಂದ್ರರ ಮಾಡಿದೆ ಕಣ್ಣ ಎಂದರೆ ಬೆಕ್ಕು ಸೂರ್ಯ ಚಂದ್ರರೊಲು ಮಾಡಿದೆ ಕಣ್ಣ ಎನ್ನುತ್ತಾರೆ. ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ ಹಕ್ಕಿ ನಡೆದಿದೆ ಎಂದರೆ ಬೆಕ್ಕು ಜಂಭದ ಕೋಳಿಯ ನೆತ್ತಿಯ ಕುಕ್ಕಿ ನಡೆದಿದೆ ಎನ್ನುತ್ತಾರೆ. ಮಂಗಳ ಲೋಕದ ಅಂಗಳಕ್ಕೆ ಹಕ್ಕಿ ಹಾರಿದರೆ ಬೆಕ್ಕು ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿಯುತ್ತದೆ. ಮೂಲ ಕವನ ಎಷ್ಟು ಸುಂದರವೋ ಅಷ್ಟೇ ಸುಂದರ ಅನುಕರಣದ ಕವನವೂ ಸಹ. ಅಣಕುವಾಡುಗಳಲ್ಲಿ ಮೂಲ ಕವನದ ಉಚ್ಚ ಭಾವನೆಗಳನ್ನು ಹೆಕ್ಕಿ ತೆಗೆದು ಅವುಗಳ ಸ್ಥಾನದಲ್ಲಿ ಅಕ್ಷರ ವ್ಯತ್ಯಾಸದಿಂದ ವಿರುದ್ಧ ರಸವನ್ನು ಉಂಟು ಮಾಡುವುದು ಅಷ್ಟೇನೂ ಸುಲಭದ ಕೆಲಸವಲ್ಲ. MC ವಾರ್ಡ್ ಅವರ ಮಾತಿನಲ್ಲಿ ಹೇಳಬೇಕಾದರೆ, ಇನ್ ಮಾಡರ್ನ್ ಯೂಸೇಜ್ parody no longer implies exact imitation but a form of humorous yet controlled exaggeration. ಅಣಕುವಾಡು ಅಣಗಿಸುವುದು ಕವನವನ್ನೇ ಹೊರತು ಕವಿಯನ್ನು ಅಲ್ಲ ಎನ್ನುವ ಮಾತನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ವರದ ತಗಣಿ ವರದ, ವರದ ಕಂಚಿ ವರದ ಎಂಬ ಗೋಪಾಲದಾಸರ ಕೀರ್ತನೆಯನ್ನು ವರದ ತಗಣಿ ವರದ ಎಂಬ ಅಣಕುವಾಡನ್ನಾಗಿ ಬರೆದಿರುತ್ತಾರೆ ಬೇಂದ್ರೆಯವರು. ಹಾಗೆಂದ ಮಾತ್ರಕ್ಕೆ ಅವರು ಗೋಪಾಲದಾಸರನ್ನು ಅಣಗಿಸುತ್ತಿರುವರು ಎಂದಲ್ಲ. ಒಬ್ಬರನ್ನು ಅನುಕರಿಸುವುದು, ಅಣಗಿಸುವುದು ಮಾನವನ ಹುಟ್ಟುಗುಣ. ಮೊಮ್ಮಗು ಅಜ್ಜ ಅಥವಾ ಅಜ್ಜಿಯಂತೆ ಕೋಲು ಹಿಡಿದು ಬೊಚ್ಚು ಬಾಯಿ ಮಾಡಿ ಅಣಗಿಸುವುದು ಅಜ್ಜ ಅಥವಾ ಅಜ್ಜಿಯ ಪ್ರೀತಿಯಿಂದಲೇ ಹೊರತು ದ್ವೇಷದಿಂದ ಅಲ್ಲ. ಆದರೆ ಅಣಕುವಾಡಿಗೆ ಅಲ್ಪ ಸ್ವಲ್ಪ ದ್ವೇಷವೋ ಅಸೂಯೆಯೋ ಸೇರಿದರೆ ಅದು ವಿಡಂಬನೆಯಾಗಿ ಅದರಲ್ಲಿಯ ಹಗುರವಾದ ಅನುಭವವನ್ನು ಕಳೆದುಕೊಂಡು ಬಿಡುತ್ತದೆ. ತಮ್ಮ ಕವನದ ಮೇಲೆ ಅಣಕು ಕವನವನ್ನು ರಚಿಸಿದ ಬೇಂದ್ರೆಯವರ ಅಣಕುವಾಡಿನ ದೃಷ್ಟಿ ನಿಚ್ಚಳವಾಗಿದೆ. ಇಡೀ ದಿನ ದುಡಿದು ಮಲಗಲು ಹೋದ ಅಡಿಗೆಯವನಿಗೆ ತಿಗಣೆಯ ಕಾಟ ತಡೆಯಲಾರದೆ ಶಾಪದಿಂದ ಸಂಹಾರ ಮಾಡೆಂದು ಶ್ರೀಹರಿಯನ್ನು ಪ್ರಾರ್ಥಿಸುವ ಸನ್ನಿವೇಶವನ್ನು ಚಿತ್ರಿಸುವ ಕವನ ಇದು. ತಿಗಣೆಯ ಮೇಲೆ ಕುರಿತು ಬರೆದ ಈ ಕವನ ನಗುವನ್ನು ಹುಟ್ಟಿಸುವುದರ ಜೊತೆಗೆ ಅಡಿಗೆಯವ ಅನುಭವಿಸುವ ಕಷ್ಟವನ್ನೂ ಚಿತ್ರಿಸುತ್ತದೆ. ವರದ ಕಂಚಿ ವರದ ಎನ್ನುವುದು ಗೋಪಾಲದಾಸರ ಕೀರ್ತನೆ. ವರದ ನೀ ಪೊರೆಯೆಂದು ಕರೆಯಲಾಕ್ಷಣ ಬಂದು ನೆರವೆ, ನೆರವೆ ಬಂದಭಿಷ್ಟವ ಗರೆವೆ, ನಿರತ ನಿನ್ನ ಚರಣ ಶರಣರ ಪೊರೆವ ಕಾರ್ಯ ದುರಂಧರ ವರದ ಕಂಚಿ ವರದ.
ವರದ ತಗಣಿ ವರದ ಒರಳಿತ ಹರಿಯೆಂದು ಒರಗಿದ ಕ್ಷಣ ಬಂದು ನೆರೆಯೇ ಮಗ್ಗುಲದೆಲಬ ಕೊರೆಯೇ ನಿರುತ ತನ್ನೆಯ ಕರಚರಣಗಳ ಕೊರೆದು ಕಾಡುವ ಕಾಟ ತಾಳಲಾಗದೆ ಒರದ ತಗಣಿ ಒರೆದ. ಮಡುವಿನೊಳ್ ಮಕರಿ ಕಾಲ್ ಪಿಡಿದು ಸೆಳೆಯಲು ಜೀವ ಸರಿಯೇ ಜೀವ ಸರಿಯೇ ನುತಿಸಿ ನಿನ್ನ ಕರೆಯೇ ಮಡದಿಯೊಡ ನುಡಿಯದೆಲೆ ಸಂಗಡ ಎಡಬಲದವರ ಕಡೆಗೆ ನೋಡದೆ ತಡೆಯದೆಲೆ ನೀ ಒದಗಿ ಕರಿಯ ತೊಡರು ಬಿಡಿಸಿದೆ ಕಡು ದಯಾನಿಧೆ ವರದ ಕಂಚಿ ವರದ. ಮಡಿಲಿನೊಳ್ ತಗಣಿ ಕಾಲ್ ಪಿಡಿದು ಕಡಿಯಲು ಜೀವ ಸರಿಯೇ ಜೀವ ಸರಿಯೇ ಉಗುರಿಲಿ ಕಾಲ ಕೆರಿಯೇ ಮಡದಿಯೊಡ ನುಡಿಯದೆಲೆ ಮಲಗಿದ ಎಡಬಲದವರ ಕಡೆಗೆ ನೋಡದೆ ತಡೆಯದೆಲೆ ತಾ ಬಾಗಿ ಕರಿಯ ತೊಡೆಯ ಸಂಧಿಯ ತಗಣಿ ತೆಗೆದು ವರದ ತಗಣಿ ವರದ. ತೊಡೆಯಿಂದ ನಡೆಯೆಂದು ನುಡಿದು ಕೆಡಹೆ ಧ್ರುವ ಮಿಡುಕೆ ಕಂಡನು ನಿನ್ನ ಹುಡುಕೆ ಪೊಡವಿಯಡಿ ಉಂಗುಟದಲೊತ್ತೊತ್ತ ದೃಢದಿ ಜಪವನು ಜಡಿದು ಮಾಡಲು ತಡೆಯದಲೆ ನೀನೊಲಿದು ಶೀಘ್ರದಿ ಕೊಡದು ಸಂಪದವ ಒಡನೆ ನೀಡಿದೆ ವರದ ಕಂಚಿ ವರದ. ತೊಡೆಗೊಂದು ಅಡಿಗೊಂದು ಕಡಿಯೆ ಕಾಟಕ್ಕೆ ಬಡವ ಮಿಡುಕೆ ದಣಿದನು ಅವನು ಹುಡುಕಿ ಪೊಡವಿಯಡಿ ಬೆಂಬದಿಯಲೊತ್ತುತ್ತ ದೃಢದಿ ತಗುಣಿಯ ಜಪನವ ಮಾಡಲು ತಡೆಯದೆಲೆ ತಾನೊಲಿದೋ ಶೀಘ್ರದಿ ಕೊಡದೆ ಬಿಡದೆ ಕೈಗೆ ಸಿಕ್ಕಲು ವರದ ಅದನೂ ವರದ. ಕಡುಬಾಧೆ ಬಿಡಿಸಿ ನಿನ್ನೊಡೆಯನೆಲ್ಲಿಹನೆಂದು ನುಡಿಯೆ ಕಂಬ ತೋರಿ ಬಡಿಯೆ ಸಿಡಿಲಿನಂದದಿ ಗುಡುಗುಡಿಸಿ ಕೆಂಗಿಡಿಯ ನುಗುಳುತ್ತ ಕೆಡಹಿ ಅಸುರನು ಪಡೆದ ವರವನು ಒಡನೆ ಭಂಗಿಸಿ ದೃಢ ಭಕುತನಿಂಗೆಡಹನುಳುಹಿದಿ ವರದ ಕಂಚಿ ವರದ. ಕಡುಬಾಧೆ ಬಡಿಸೆಯಿದರೆಡೆಯು ಎಲ್ಲಿಹುದೆಂದು ನುಡಿದು ಕಂಬವ ಕಂಡು ಬಡಿದು ಸಿಡಿಲಿನಂದದಿ ಗುಡುಗುಡಿಸಿ ಕೆಂಗಿಡಿಯ ನುಗುಳುತ್ತ ಹಲ್ಲು ಕಡಿಯುತ್ತ ಕೆಡಹಿದ ಹಾಗೆ ತಗಣಿಯ ಸಡಗರದ ಸಂಸಾರವೆಲ್ಲ ವರದ ಎಲ್ಲ ವರದ. ಮುಡಿ ಪಿಡಿದೆಳೆದಂದು ನಡು ಸಭೆಯೊಳಗುಟ್ಟ ಉಡಿಗೆ ಸೆಳೆಯೇ ಬಾಲೆ ನಡುಗಿ ಒಡೆಯರ ಇವರು ದೃಢ ತಿಳಿದು ನಿನ್ನಡಿಗಳಿಗೆ ಮೊರೆ ಇಡುವ ಪಾರ್ಥನ ಮಡದಿಯಕ್ಷೆಯ ಉಡಿಗೆ ಉಡಿಸಿದೆ ಬಡವ ಬಲ್ಲಿದರೊಡೆಯ ಮಾನದ ವರದ ಕಂಚಿ ವರದ. ಉಡಿಪಿಡಿದೆಳೆ ತಂದು ನಡುಮನೆಯೊಳಗುಟ್ಟ ಉಡುಗೆ ಸೆಳೆಯ ಮೈಯು ನಡುಗೆ ಮುಡಿಯ ಮೇಲ್ಗಡೆ ನಡೆದ ತೆಳಗಡೆ ಅಡಿಯ ಕೆಳಗಡೆ ತೊಡೆಯ ಒಳಗಡೆ ಕಡಿದು ಕಾಡುವ ತಗಣಿ ಬಳಗವ ಬಡುಕು ಬಲಿಸಿದು ಎಂದು ನೋಡದೆ ವರದ ತಗಣಿ ವರದ. ಈ ಪರಿಯಲ್ಲಿ ನಿನಗಾಪನ್ನ ಜನರ ನೀ ಪೊರೆದೆ ಸುಕೀರ್ತಿಯ ಮೆರೆದೆ ಪಾಪಿನ ಬಲು ಎನ್ನ ಅವಗುಣ ರಾಪು ಮಾಡದೆ ಅಖಿಳ ಜಗತೀ ವ್ಯಾಪ ಗುರು ಗೋಪಾಲ ವಿಠಲ ಗುಣೋಪ ನಾಪಯೋಧಿ ಸುರಾಪಗಾಪಿತ ವರದ ಕಂಚಿ ವರದ. ಈ ಪರಿಯಲಿ ತನಗಾಪತ್ತಿ ಬಂದಿರೆ ವರದ ತಾನು ವರದ ರಕ್ತ ಚಿತ್ರ ಬರೆದ ಪಾಪಿನ ಎನ್ನ ಬಲು ಎನ್ನ ಅವಗುಣ ರಾಪು ಮಾಡದೆ ಅಖಿಳ ಜಗತೀ ವ್ಯಾಪ ಮತ್ಕುಣ ಕುಲವನೆಲ್ಲವ ಶಾಪದಿಂ ಸಂಹಾರ ಮಾಡೆಂದು ಒರೆದ ದೇವರಿಗೊರೆದ. ಈಗಾಗಲೇ ಪ್ರಾಸ ಲಯಗಳ ಹೊಂದಿಕೆಯನ್ನು ನಾವು ಬೆಕ್ಕು ಹಾರಿತು ಕವನದಲ್ಲೇ ನೋಡಿದ್ದೇವಾದ್ದರಿಂದ ಇಲ್ಲಿ ಮತ್ತೆ ಅದನ್ನು ವಿಶ್ಲೇಷಿಸಲು ಹೋಗುವುದಿಲ್ಲ. ಡಾಕ್ಟರ್ ಬೇಂದ್ರೆಯವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃಷಿ ಮಾಡಿದ್ದಾರೆ. ಎಲ್ಲದರಲ್ಲೂ ಒಂದೇ ಗುಣಮಟ್ಟವನ್ನು ಕಾಯ್ದುಕೊಂಡಿರುವುದು ವಿಶೇಷ ಸಂಗತಿ. ಮುಟ್ಟಿದ ಮಣ್ಣು ಚಿನ್ನವಾಗುವ ಮಾಂತ್ರಿಕ ಶಕ್ತಿ ಬೇಂದ್ರೆಯವರ ಬರಹದಲ್ಲಿದೆ ಎಂಬುದು ಅವರ ಕೃತಿಗಳನ್ನು ಓದಿದ ಎಲ್ಲರಿಗೂ ಅನುಭವ ವೇದ್ಯ. ಒಟ್ಟಿನಲ್ಲಿ ಬೇಂದ್ರೆಯವರ ಈ ಪುಸ್ತಕವನ್ನು ಕೇಳಿದ ಯಾರೂ ಅವರ ಪಾಂಡಿತ್ಯದ ವೈಶಾಲ್ಯತೆಯನ್ನು ಅರಿಯುವರು. ಬಹುಭಾಷಾ ಪಂಡಿತರಾದ ಬೇಂದ್ರೆಯವರು ಗ್ರಾಮ್ಯದ ಸೊಬಗನ್ನು ಬಿಡದೆ ವೇದಾಂತದ ಒಂದೊಂದು ಅಂಶವನ್ನು ತೊಳೆಯಾಗಿ ಬಿಡಿಸಿ ನಮ್ಮ ಮುಂದಿಟ್ಟಿದ್ದಾರೆ. ಇವರ ಈ ಚಾತುರ್ಯವನ್ನು ಎಷ್ಟು ಹೊಗಳಿದರೂ ಸಾಲದು. ಈ ನಿರಾಭರಣ ಸುಂದರಿಯ ಸೌಂದರ್ಯವನ್ನು ಎಷ್ಟು ಹೊಗಳಿದರೂ ಸಾಲದು. ಕೃತಕ ಆಭರಣಗಳ ಸಿಂಗಾರ ಈ ಸುಂದರಿಗೆ ಅಗತ್ಯವಿಲ್ಲ. ಕವಿ
ಲೇಖಕರ ನುಡಿಗಳು ಯಾವ ಶೃಂಗಾರವನ್ನೂ ಮೀರಿಸಿವೆ. ತಮ್ಮ ಅತ್ಯಮೂಲ್ಯವಾದ ನುಡಿಗಳಿಂದ ಸಿಂಗರಿಸಿರುವ ಈ ನಿರಾಭರಣ ಸುಂದರಿ ಎಲ್ಲ ಓದುಗರ ಕೇಳುಗರ ಮನವನ್ನು ಗೆದ್ದಿದ್ದಾಳೆ. ಇಂತಹವಳನ್ನು ನನ್ನೆರಡು ನುಡಿ ಕಾಣಿಕೆಯಿಂದ ಸಿಂಗರಿಸಲೆತ್ನಿಸಿ ನಿಮ್ಮೆಲ್ಲರ ಮನ ಸೂರೆಗೊಳ್ಳಲು ಕಳುಹಿಸುತ್ತಿರುವೆ. ಒಪ್ಪಿಸಿಕೊಳ್ಳಿ.